ಲಿಂಗೈಕ್ಯರಾಗಿದ್ದಾರೆ. ಅವರ ಒಂದು ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡಂತ ಮಂತ್ರಿಗಳಾದ ಶಿವಾನಂದ ಪಾಟೀಲ್ ಹಾಗೂ ಇಲ್ಲಿ ಸೇರಿದಂತೆ ಯಾವತ್ತು ಅವರ ಬಂಧುಗಳೇ ಹಾಗೂ ಭಕ್ತಾದಿಗಳೇ, ಇವತ್ತು ಬಹಳ ದುಃಖ ಅನಿಸ್ತದೆ. ಯಾಕಂತಂದ್ರೆ ಇಲ್ಲಿ ಸೇರಿದಂತ ಜನ ನೋಡಿದ್ರೆ ಅವ್ರು ಎಷ್ಟು ಜನ ಪ್ರೀತಿ ಗಳಿಸಿದ್ರು ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದೆ. ಅವ್ರು ಹೆಂಗಿದ್ರಂತಂದ್ರೆ ಸಣ್ಣವ್ರ ಜೋಡಿ ಸಣ್ಣವರಾಗಿದ್ರು, ದೊಡ್ಡವರಿದ್ರು. ಎಷ್ಟು ದಿವಸ ರಾಜಕೀಯ ಮಾಡಿದ್ರು ಕೂಡ ಅವ್ರು ನಮ್ಮ ಜೊತೆಯಲ್ಲಿ ಇದ್ದಾಗ ಕೂಡ ನಮ್ಮ ತಂದೆಯ ಜೊತೆ ಕೂಡ ಅವ್ರು ಸಾಕಷ್ಟು ಒಡನಾಟ ಇಟ್ಕೊಂಡು ವಿಶ್ವನಾಥ್ ಡಾಕ್ಟರ್ ಇದ್ದಿರ್ಬೋದು, ನಮ್ಮ ವಿ ಟಿ ಸ್ವಾಮಿಗಳು ಅವರು ಕೂಡ ಸಾಕಷ್ಟು ನಮ್ಮ ತಂದೆಯ ಜೊತೆ ಕೂಡ ಅವರು ಒಡನಾಟ ಕೂಡ ಭಾಳ ಇತ್ತು. ಅದ್ರ ಜೊತೆಯಲ್ಲಿ ಶಿವಾನಂದ ಪಾಟೀಲ್ ಸಾಹೇಬ್ ಜೋಡಿ ಕೂಡ ಭಾಳ ಒಡನಾಟ ಇಟ್ಕೊಂಡಿದ್ದಾರೆ. ಯಾವುದೇ ಜಾತಿ ಯಾವುದೇ ಪಕ್ಷ ಮಾಡಲಾರ್ದೆ ಅವ್ರು ಎಲ್ಲ ರೀತಿಯಿಂದ ಜನಪ್ರಿಯತೆ ಗಳಿಸಿದಂಥವ್ರು ನಮ್ಮ ಚನ್ನಬಸವೇಶ್ವರ ಸ್ವಾಮಿಗಳು. ಅವ್ರು ರಾಜಕೀಯವಾಗಿ ಅವ್ರು ಹಿಂದೆ ಅವರು ನಮ್ಮ ಗುರುತಾಯಿಯವ್ರನ್ನ ಸಾಕಷ್ಟು ಎಲ್ಲ ಮಾಡಿದ್ರು ಕೂಡ ಅವ್ರು ಎಂದೂ ಮುಂದೆ ಬರ್ತಿದ್ದಿಲ್ಲ. ಅವರು ಮತ್ತೊಬ್ಬರ ಸಲ ಸಾಕಷ್ಟು ಶ್ರಮವಹಿಸಿ ಕೆಲಸ ಕೂಡ ಮಾಡ್ತಾ ಇದ್ರು. ಆ ನಿಟ್ಟಿನಲ್ಲಿ ಇವತ್ತಿನ ನಾವು ಹೆಚ್ಚಿಗೆ ಏನು ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರ ಆತ್ಮಕ್ಕೆ ಚಿರಶಾಂತಿ ಕೊಡ್ಲತ್ತ ಪರಮಾತ್ಮನಲ್ಲಿ ಭಗವಂತನಲ್ಲಿ ಬೇಡಿಕೊಳ್ಳುತ್ತಾ, ಯಾಕಂದ್ರೆ ಇವರು ಅಗಲಿಕೆ ದುಃಖವನ್ನು ಅವ್ರ ಮಕ್ಕಳಿಗೆ, ಯಾಕಂದ್ರೆ ಇನ್ನೂ ಸಣ್ಣವರದಾರ ಅವರೆಲ್ಲ ಮಕ್ಕಳು, ಎಲ್ಲರಿಗೆ ಅವ್ರ ದುಃಖವನ್ನು ಭರಿಸುವಂಥ ಶಕ್ತಿ ಪರಮಾತ್ಮ ಅವ್ರಿಗೆ ದಯಪಾಲಿಸಲಿ. ಎಲ್ಲ ಭಕ್ತ ಸಮೂಹ ಹಾಗೂ ನಾವೆಲ್ಲರೂ ಅವ್ರ ಜೊತೆ ಅವ್ರ ಮನೆತನ ಜೊತೆಯಲ್ಲಿ ಇರ್ತೀವಿ. ಆ ದುಃಖವನ್ನು ಭರಿಸುವಂಥ ಶಕ್ತಿ ಮತ್ತೊಮ್ಮೆ ಭಗವಂತ ಅವ್ರು ಕೊಳ್ಳಕ್ಕೆ ಪ್ರಯಾಸಕ್ಕೆ ನಾನು ಮಾತು ಮುಗಿಸ್ತೀನಿ. ಓಂ ನಮಃ ಶಿವಾಯ.